ಕರ್ನಾಟಕ ರಾಜ್ಯ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವತಿಯಿಂದ ಬೆಂಗಳೂರಿನ ಹೋಟೆಲ್ ಮೌರ್ಯನಲ್ಲಿ ಪ್ರತಿನಿಧಿಗಳ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಗೌರವಾಧ್ಯಕ್ಷರಾದ ಲೋಕಿಕಿರಿ ನಾಗರಾಜು, ಬಸವನಗೌಡ ಮಾಲಿ ಪಾಟೀಲ್, ಉಮಾಪತಯ್ಯ, ಶ್ರೀನಿವಾಸ್ ಮೂರ್ತಿ, ಬಸವರಾಜ್ ಕೋರಿ ಹಾಗೂ ನೂರಾರು ಸಂಘದ ಸದಸ್ಯರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಸಭೆಯಲ್ಲಿದ್ದ ಸಂಘದ ಎಲ್ಲಾ ಸದಸ್ಯರ ಒಪ್ಪಿಗೆಯ ಮೇರೆಗೆ ಸಂಘದ ನೂತನ ಅಧ್ಯಕ್ಷರಾಗಿ ಬಸವಣ್ಣಗೌಡ ಮಾಲಿ ಪಾಟೀಲ್ ರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಕೃಷಿ ಪರಿಕರ ಮಾರಾಟಗಾರರ ಸಂಘದ ವಾರ್ಷಿಕ ಸಭೆಯನ್ನು ಇವತ್ತು ಮೌರ್ಯ ಹೋಟೆಲ್ನಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಗೆ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು ಬಂದಿದ್ದರು. ಇವತ್ತು ಸಂಘದ ಚುನಾವಣೆಯಲ್ಲಿ ಬಸವನಗೌಡ ಮಾಲಿ ಪಾಟೀಲ್ ಅವ್ರನ್ನ ಹೊಸದಾಗಿ ನೂತನವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ. ಸುಮಾರು 32,000 ಡೀಲರ್ ಇರ್ತಕ್ಕಂಥ ಈ ಒಂದು ದೊಡ್ಡ ಸಂಸ್ಥೆಗೆ ಇವತ್ತು ಬಸವನಗೌಡ ಮಾಲಿ ಪಾಟೀಲ್ ಅವ್ರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿ ನಾನು ಸುಮಾರು 2 ವರ್ಷದಿಂದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿ ಉಮಾಪತಯ್ಯನವರು ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ ಎಲ್ಲ ಸದಸ್ಯರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. 2 ವರ್ಷದ ನಂತರ ನನ್ನದೇ ಆದ ಕಾರ್ಯನಿಮಿತ್ತ ಅಥವಾ ನನ್ನ ಬ್ಯುಸಿ ಇರೋದ್ರಿಂದ ನಾನು ಈ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರಿಂದ ನಮ್ಮ ಬಾಯ್ಲ ಪ್ರಕಾರ ಏನು ಅಧ್ಯಕ್ಷರಾದವರು ಗೌರವಾಧ್ಯಕ್ಷರಾಗಿ ಪದೋನ್ನತಿ ಹೊಂದ್ತಾರೆ, ಆ ಒಂದು ಇದ್ರ ಮೂಲಕ ನನಗೆ ಮತ್ತೆ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಕೆಲಸ ಮಾಡಿರೋ ರೀತಿಯಿಂದ, ಸಂಘನ ಕಟ್ಟಿರೋ ರೀತಿಯಿಂದ ಎಲ್ಲರೂ ಪ್ರಭಾವಿತರಾಗಿ ನಾವು ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡಿದ್ರೆ ಅದು ಗುರುತಿಸಿ ನನಗೆ ಮುಂದಿನ ಸಾರಿಗೆ ಮತ್ತೊಂದು ಸಾರಿ ನೀವು ಸೆಕ್ರೆಟರಿಯಾಗಿ 3 ವರ್ಷ ಮುಂದುವರಿರಿ ಅಂತ ಎಲ್ಲರೂ ಅಭಿಪ್ರಾಯ ಸೂಚಿಸಿದ್ದಾರೆ. ನಾನು ಅದನ್ನು ಇನ್ನೊಂದು ಸರಿ ಯೋಚನೆ ಮಾಡಿಬಿಟ್ಟು ಅಧ್ಯಕ್ಷರ ಹತ್ರ ನನ್ನ ಅಭಿಪ್ರಾಯನ ಆಮೇಲೆ ಮಂಡನೆ ಮಾಡ್ತೇನೆ. ರಾಜ್ಯ ಮಟ್ಟದ ಕೃಷಿ ಪರಿಕರ ಮಾರಾಟಗಾರರ ಸಂಘದ 3 ವರ್ಷ ಅವಧಿ ಮುಕ್ತಾಯ ಆಗಿ ಈ ಒಂದು ಹೊಸ ಅವಧಿ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಈ 3 ವರ್ಷದ ಅವಧಿಯಲ್ಲಿ ಲೋಕಿಕಿರಿ ನಾಗರಾಜ್ ಅವರೇ ಹುಟ್ಟಾಕಿರೋಂಥ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ನಡ್ಕೊಂಡ್ಬಂತು. ಈ 3 ವರ್ಷವೂ ಕೂಡ ನಮ್ಮ ಏನು ಕೃಷಿ ಪರಿಕರ ಮಾರಾಟಗಾರರಿಗೆ ಏನೇನು ಸವಲತ್ತು ಬೇಕು, ಯಾವ ರೀತಿ ಅವರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನ ನಿವಾರಿಸ್ಕೊಂಡು ಹೋಗಲಿಕ್ಕೆ ಈ ಒಂದು ಸಂಘಟನೆಯನ್ನು ಮಾಡಿರೋಂಥದ್ದು. ಈ ಒಂದು ಸಂಘಟನೆಯಲ್ಲಿ ದೊಡ್ಡ ಶಕ್ತಿಯಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಹಾಗೆಯೇ ನಾನು ಕೂಡ ಈ ಒಂದು ಖಜಾಂಚಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದೆ. ಈ ಒಂದು 3 ವರ್ಷದ ಕಾಲ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಎಲ್ಲ ಮಿತ್ರರಿಗೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಕೃಷಿ ಪರಿಕರ ಮಾರಾಟಗಾರ ಸಂಘದ ರಾಜ್ಯಾಧ್ಯಕ್ಷನಾಗಿ ನನ್ನನ್ನು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸದಸ್ಯರು ಸೇರಿ, ಹಿರಿಯರು ಎಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ನೂತನವಾಗಿ ಈ ಒಂದು ಪದಗಳನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಒಂದು ಸಂಘದ ಉದ್ದೇಶ ಏನಂದರೆ, ಈ ರಾಜ್ಯದಾದ್ಯಂತ ಒಂದು ಪ್ರತಿಯೊಬ್ಬ ಡೀಲರ್ ಕೂಡ ನಮ್ಮದು ಒಂದು ಸಂಘ ಇದೆ, ನಮ್ಮ ಸಮಸ್ಯೆಗಳಿಗೆ ರಾಜ್ಯ ಮಟ್ಟದಲ್ಲಿ ಸ್ಪಂದಿಸ್ತಕ್ಕಂಥ ಜನಗಳು ಇದ್ದಾರೆ ಅನ್ನೋ ಒಂದು ಭಾವನೆ ಅವರೆಲ್ಲರಲ್ಲಿ ಬರಬೇಕು. ಈ ಒಂದು ನಮ್ಮ ಹಿತದೃಷ್ಟಿಯಿಂದ, ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಹಿತದೃಷ್ಟಿಯಿಂದ ಏನೇನು ಕೆಲಸ ಬೇಕು ಆ ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಕೆಲಸಗಳನ್ನು ಮಾಡಬೇಕನ್ನೋ ಒಂದು ಇಚ್ಛೆಯಿಂದ ಇವತ್ತು ನಾವು ಅಧಿಕಾರವನ್ನು ವಹಿಸ್ಕೊಂಡಿದ್ದೇವೆ. ಈ ಎಲ್ಲರ ಸಹಕಾರ ಕೂಡ ಅತಿ ಮುಖ್ಯವಾಗಿರುತ್ತೆ. ಎಲ್ಲರ ಸಹಕಾರ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಒಳ್ಳೆಯ ಕೆಲಸ ಮಾಡ್ತಕ್ಕಂಥ, ಸಾಧ್ಯ ಆದಷ್ಟು ಮಟ್ಟಿಗೆ ನನ್ನ ಶಕ್ತಿ ಮೀರಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೇನೆ. ಶೀಘ್ರದಲ್ಲಿ ಕೂಡ ಬೆಂಗಳೂರಲ್ಲಿ ಒಂದು ಆಫೀಸನ್ನು ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 32,000ಕ್ಕಿಂತ ಹೆಚ್ಚಿನ ಲೈಸೆನ್ಸ್ ಹೋಲ್ಡ್ರನ್ನ ಒಂದೇ ವೇದಿಕೆಯಲ್ಲಿ ತರಬೇಕನ್ನೋ ಒಂದು ದೃಷ್ಟಿಯಿಂದ ನಾನು ಕೆಲಸ ಮಾಡಬೇಕಂತ ನಾನು ಇಚ್ಛೆ ಮಾಡ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಕೂಡ ನಾನು ಬಯಸ್ತಾ ಇದ್ದೇನೆ.